So machas, welcome to my new vlog. ಇವತ್ತು ಯಾಕೆ ಸ್ವಲ್ಪ ಬೇಜಾರಾಗ್ತಿದೆ ಮಚಾಸ್. ನಾನು ಮೊನ್ನೆ ವೀಡಿಯೋ ಆರಿಫ್ ಮನೆಗೆ ಹೋಗಿ ಲ್ಯಾಪ್ಟಾಪ್ ಇಸ್ಕೊಂಡಿದ್ದು. ಆ ವೀಡಿಯೋನೆಲ್ಲ ಇವತ್ತು ಬೆಳಗ್ಗೆ 5:45 ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ನಿನ್ನೆ ಎಲ್ಲ ಬರೀ ಕೀ ಫ್ರೇಮ್ಗಳು ಸೆಟ್ ಮಾಡೋಕ್ಕೆ ಟೈಮ್ ಆಗೋಯ್ತು. ಅಂದರೆ ಯಾವ ಟೈಮಲ್ಲಿ ಹೆಂಗೆ ಕಾಣಿಸ್ಬೇಕು ಅಂತ ಅಷ್ಟೆಲ್ಲ ಕಷ್ಟ ಬಿದ್ದು ಸೆಟ್ ಮಾಡಿದ್ರು ಕೂಡ ಬೆಳಗ್ಗೆ ನಾನು ರಾತ್ರಿ ಎಲ್ಲ ಎಕ್ಸ್ಪೋರ್ಟ್ ಕೊಟ್ಟಿದ್ದೆ. ಎಕ್ಸ್ಪೋರ್ಟ್ ಕೊಟ್ಟು ಬೆಳಗ್ಗೆ ನೋಡ್ತೀನಿ ನನ್ನ ಕಡೆ ಫೋಕಸ್ ಮಾಡೋ ಕೀ ಫ್ರೇಮ್ ಬೇಕಿದ್ರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಐತೆ. ಹಂಗಿದ್ದಾಗ ನಾನು ಹಿಂಗೆ ತೋರಿಸಿದ್ರೆ ಅದು ಆ ಕಡೆ ಎಲ್ಲ ತೋರಿಸುತ್ತೆ. ಅವೆಲ್ಲ ನೋಡಿದಾಗ ಸುಮ್ಮನೆ ಅಷ್ಟು ಕಷ್ಟಪಟ್ಟು ವೇಸ್ಟ್ ಆಗೋಯ್ತೆ ಅಂತ ಬೇಜಾರಾಗೋಯ್ತು. ಇನ್ನು ಇವತ್ತು ಬೆಳಗ್ಗೆ ಡಾರ್ವಿನ್ಸಿ ರಿಸಾಲ್ವ್ ಇನ್ಸ್ಟಾಲ್ ಮಾಡಿದ್ದೆ. ಹೆಂಗೆ ಚೆಕ್ ಮಾಡೋಣ ಅನ್ಕೋ ತಲೆ ಕೂಡ ಅರ್ಥ ಆಗ್ತಾಯಿಲ್ಲ. ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಸಿಸ್ಟಮೇ ಹ್ಯಾಂಗ್ ಆಗೋಯ್ತು ಎಕ್ಸ್ಪೋರ್ಟ್ ಮಾಡೋ ಟೈಮಲ್ಲಿ. ಆಫ್ ಔಟ್ ಆನ್ ಮಾಡಿದ್ರೆ ಎಲ್ಲ ಸೇವ್ ಆಗಿ ಡಾಕ್ಯುಮೆಂಟ್ಸು ಹೋಗ್ಬಿಟ್ಟೈತಿ. ಏನು ಮಾಡೋದು? ಅದು ಬಿಟ್ಟರೆ ಇದು ಆರಿಫ್ ಬೇರೆ ಕೇಳ್ತಾ ಇದ್ದ. ನಾನು ಅದಕ್ಕೆ ಎಲ್ಲ ಬೆಳಗ್ಗೆ ಕೂತ್ಕೊಂಡು ಮಾಡಿದೆ. ನೋಡಿದ್ರೆ ಎಲ್ಲ ಮಾಯ. ಇವತ್ತು ಬೇರೆ ನನಗೆ ಇವೆಲ್ಲ ನೋಡಿದಾಗ ಫಸ್ಟು ಬೇರೆ ಕ್ಯಾಮ್ರಾ ತಗೊಳ್ಬೇಕು ಅಂತ ಅರ್ಧ ಗಂಟೆ ಅಂತ ನೋಡ್ತಾ ಇದ್ದೆ. ಕ್ಯಾಮ್ರಾ ತಗೊಂಡ್ರೆ ಈ ಕ್ಯಾಮ್ರಾ ಸೈಡಿಗೆ ಕೊಡಬೇಕು, ಬಳಸೋಕ್ಕಾಗಲ್ಲ. ಬಳಸೋಕ್ಕಾಗಿಲ್ಲ ಈಗ ತಗೊಂಡು ಏನು ಯೂಸು? ಇದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಕರೆಕ್ಟಾಗಿ ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ಕೆಲವು ಎರರ್ಗಳು ಅವೆ. ಅದರಿಂದ ಲೆನ್ಸ್ಗಳ್ದು ಒಂದು ಪ್ರಾಬ್ಲಮ್. 360 ಡಿಗ್ರಿ ಇರೋ ವೀಡಿಯೋನ ಸಿಂಗಲ್ ಆಗಿ ಎಕ್ಸ್ಪೋರ್ಟ್ ಮಾಡಬೇಕು, ಬ್ಯಾಚಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಬ್ಯಾಚ್ ಅಂದರೆ ಸಿಸ್ಟಮ್ ಎಲ್ಲ ಒಂದೇ ಸತಿ ಸೆಟ್ ಮಾಡ್ಬಿಟ್ಟು ಎಕ್ಸ್ಪೋರ್ಟ್ ಕೊಟ್ಟರೆ ಆಗುವಂಥದ್ದು. ಅದರ ಸಿಸ್ಟಮಲ್ಲಿ ಆಗ್ತಾಯಿದೆ. ಅದಕ್ಕೆ ಯಾರಿದ್ದಾರೆ ಸಿಸ್ಟಮ್ ಇಸ್ಕೊಂಡು ಫೋನಲ್ಲಿ ಆಗಿದ್ರೆ ಫೋನಲ್ಲೇ ಎಡಿಟ್ ಮಾಡೋಕ್ಕಾಗ್ತಾಯಿದೆ. ಇವಾಗ ಅಷ್ಟು ತಗೊಳ್ಳೋ ಬಜೆಟು ಇಲ್ಲ. ಇವಾಗೇನಾದ್ರು ಹೊಸ ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲ್ಯಾಪ್ಟಾಪ್ ತಗೊಳಕ್ಕಾಗಲ್ಲ. ಲ್ಯಾಪ್ಟಾಪ್ ಹುಡುಕ್ತಾ ಇದೀನಿ, ಯಾವ ಕೂಡ ಸಿಗ್ತಾ ಇಲ್ಲ. ಐಪ್ಯಾಡೇ ಏನದು ಐಮ್ಯಾಕೆ ಹ್ಯಾಂಗ್ ಆಗ್ತಾಯಿದೆ. ಇದು 360 ಡಿಗ್ರಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಕಾಲೇಜ್ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ಪಾರ್ಕ್ ಮಾಡ್ತಾಯಿದ್ದೆ. ಇದಾದಮೇಲೆ ಹೋಗ್ಬೇಕು, ಒಂದು ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು ಮೈಂಡ್ನ. ಓಕೆ, ಸೊ ಮಚಸ್ ಕ್ಲಾಸ್ ಎಲ್ಲ ಮುಗೀತು. ಇವಾಗ ಟೈಮ್ ಎಷ್ಟಾಗಿದೆ? 2:38. ಈಗ ಪ್ರಮೋದ್ನ ಹತ್ರ ಹೋಗ್ಬೇಕು. ಯಾಕಂದರೆ ಪ್ರಮೋದ್ ಆದರೆ ಲಾಸ್ಟ್ ಟೈಮು ಒಂದು ಮೈಕ್ ಟೆಸ್ಟ್ ಜಸ್ಟು ಹಿಂಗೆ ಹಾಕೋಣಕ್ಕೆ ಐ ಡಿ ಕಾರ್ಡ್ ಮೇಲೆ ಅಂತ ಎತ್ಕೊಂಡ. ಹಂಗೆ ತಗೊಂಡು ಮನೆಗೆ ಹೋಗ್ಬಿಟ್ಟೆ. ಅವ್ನು ನೆನಪಾಗೋ ಅಷ್ಟರಲ್ಲಿ ನಾನು ಆಡಿಟೋರಿಯಮಲ್ಲಿದ್ದೆ, ಈಚೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ ನಿನ್ನೆ. ಆಯ್ ಮಚ, ಇದು ಪಕ್ಕ ವ್ಲಾಗೋಗಿ ಬರ್ತದೆ ಮಚ. ಸರಿ ಸರ್. 2 ನಿಮಿಷ ಇರೋ, 1 ನಿಮಿಷ ಇರು ಮಚ. ಮೋದಿ ಆದ್ರೆ ಇಸ್ಕೊಂಡ್ಬಿಡ್ತೀನಿ. 1 ನಿಮಿಷ ಇರು ಮಚ. 1 ನಿಮಿಷ. ಗೋಬಿ ಎಲ್ಲೋಡೋದು ನಾನು. ಕರೆಕ್ಟ್ ಅವ್ನು ಎಲ್ಲಿದ್ದಾನೆ ಅಂತ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಅಲ್ಲೇ ಇರ್ತಾರೆ. ಹಾಂ, ಚೀದ ಥರ ಐತೆ ಇದು. ಏನೋ ಎಲ್ಲರೂ ಚೆನ್ನಾಗೈತೆ ಅಂತಲೇ ಹೇಳ್ತಾವ್ರೆ. ಇದು ಈಸ್ಕೊಂಡು 2 ವರ್ಷ ಬ್ರೋಸ್ ಅಂತ ಬುಲ್ಬುಲ್ ಚಪ್ಲಿ ರೆಕಾರ್ಡ್ ಆಗ್ತೈತೆ ಎಲ್ಲ. ಕೊಡು ಮಚ್ಚ. ಆನ್ ಮಾಡೆ ಬಿಡು, ಹಂಗೆ ಕೊಡು. ಆಫ್ ಆಗದೆ ಹಿಡ್ಕೊ ಹಂಗೆ. ಆರಿಫ್ದು ಲ್ಯಾಪ್ಟಾಪ್ ಮಚ್ಚ. ಲಕ್ಷ ಕೇಳ್ತಾವ ಆರಿಫ್ದು. ಏ ಹ್ಞೂ ಮಚ್ಚ. ಲಕ್ಷನಾ ಓಪನ್ ಮಾಡಿ ನೋಡೋಣ. ಲಕ್ಷದ್ದು ನೋಡೋಣ. ಎಲ್ಲ ಕೇಳ್ತಾ ಇದ್ದಾವ ಆರಿಫ್. ಏಯ್ ಸುಮ್ಮನೆ ವಿಡಿಯೋನಾಗೆಲ್ಲ ಇದಿರೋದೆಲ್ಲ ಹಾಕ್ಬಿಟ್ಟು ಲೋಪರ್ ನನ್ ಮಗನ್ ನೋಡಿ ಹೆಂಗ್ ಬರ್ತಾವ ಅಂತ ಹಿಂಗೆ ಹೇಳ್ತಾನೆ. ಅದನ್ನ ಎತ್ತಾಕ್ಬಿಟ್ಟು ಅವನು ಒಳಗಡೆ ಇಟ್ಟು ಕಟ್ ಮಾಡು ಸುಮ್ಮನೆ. ಕಟ್ ಮಾಡೋ ಸಿಗೋಣ. ಏನಾಯ್ತಾ? ಹಾಂ ಬಾಯ್ ಮಚ್ಚ. ಹಾಂ ಪೀಸ್. ಏನದ ಸೋನು? ಪರವಾಗಿಲ್ಲ ಬಿಡು, ಬಾಯ್. ಅಲ್ಲ ಅದನ್ನ ವೀಡಿಯೋ ತೆಗೆತಾರೆ ಹೊಡ್ಕೊಳ್ತಾರ ಮಚ್ಚ ನೋಡಿಲ್ಲ ಮಚ್ಚ. ಏ ಮಚ್ಚ, ಇಂಟೆನ್ಷನಲ್ ಆಗಿ ಮಾಡಿದಿಲ್ಲ ಮಚ್ಚ ಇವೆಲ್ಲ.
ಅವ್ನು ಇರ್ತಾನ ಮಚ್ಚ ಹೈಲೈಟ್ ಅವನು. ಅವನ್ ಸುಹಾಸ್ ಬಗ್ಗೆ ಹೇಳ್ತಾರ ನಾನು. ಬಾಯ್ ಮಚ್ಚ. ಮತ್ತೆ ಇನ್ನೇನ ಮಚ್ಚ ನೀನ್ ಇಯರ್ಬಡ್ಸ್ ನಂಗೆ ನೆನಪಾಯ್ತು ಮಚ್ಚ. ನಾದ್ರೆ ಇದು ಇಯರ್ಬಡ್ಸ್ ನಮ್ಮ ಅಜ್ಜಿ ಮನೇಲಿ ಇದೆ. ಇವಾಗ ನನ್ನ ಬ್ಯಾಗಲ್ಲಿ ಇರೋದು ಮೋನಿಶ್ ಅದು. ನೆನ್ನೆ ಇಸ್ಕೊಂಡೆ ಕೊಡ್ತೀನಿ ಅಂತ ಇನ್ನು ಕೊಟ್ಟಿಲ್ಲ. ಕರೆಕ್ಟ್ ಆಗಿ ರಿಟರ್ನ್ ಮಾಡ್ಬೇಕು ಇವತ್ತು. ಯಾವ್ದು ಬಂದ್ಬಿಟ್ಟೆ ಅದ್ ಯಾವ ಗ್ಯಾಪಲ್ಲಿ ಏನ್ ಮಾತಾಡ್ಕೊಂಡು ನಾರ್ಮಲ್ ಹೌದಾ ಹಂಗೆ ಕಾಲೇಜ್ ಅಲ್ಲ ಕಾಲೇಜ್ ಮುಂಚೆನೆ ಎಲ್ಲ ಮುಂಚೆನೆ ಯಾವ್ದು ಮಚ್ಚ ಇವತ್ತಾ ಈ ಸೀನ್ ಆಗಿದ್ದು? ನೆನ್ನೆನಾ? ನಾನು ನಿನ್ನೆ ಎಲ್ಲಿ ಬಿದ್ದಿದ್ದು? ಅಯ್ಯೋ ನೆನ್ನೆ ನಮ್ನೆಲ್ಲ ಇದು ಆಡಿಟೋರಿಯಂ ಅಲ್ಲಿ ಹಾಕೊಂಡ್ಬಿಟ್ಟಿದ್ರು ಮಚ್ಚ. ಹೋಗೇ ಇಲ್ವಲ್ಲ ಲಕ್ಕಿ ಪರ್ಸನ್ ನೀನು. ಅವನ್ ಫುಲ್ ಅಟೆಂಡೆನ್ಸ್ ಓಡಿ ಅಲ್ಲ ಓದಿ ಅಲ್ಲ ಫುಲ್ ಅಟೆಂಡೆನ್ಸ್ ಕೊಟ್ಬಿಟ್ಟು ಬಂದ್ಬಿಟ್ರಿ. ಹೆಂಗೋ ನನ್ನ ಫ್ರೆಂಡೇನಾ ನೀನು? ನಾನು ಕರ್ದೇನಾ ನೀನು? ಇನ್ನು ಈ ಥರ ಎಲ್ಲ ಸ್ಕೀಮ್ಗಳು ಆಗ್ತಾ ಇದ್ರ ಸ್ಕೀಮ್ಗಳ್ದು ಐಡಿಯಾ ಆದ್ರೂ ಕೊಡ್ತೀರ ನೀನು? ನಾವು ಇರ್ಕೋಬೋಕೆ ಸರ್ ನೀವು ನೋಡಿದ್ದೀರ ನಾವು ಕೂತಿದ್ರಿ ನಾವೇ ನಿಮ್ಮನ್ನು ನೋಡಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅವಾಗ ಒಳ್ಳೆ ಎಲ್ಲ ಹೊಡಿತಾರೆ ಮಚ್ಚ. ಹೆಂಗಿಂದ ಹೋಗ್ತೀಯ ನೀನು? ಇರೋ ಊಟ ಮುಗಿಸ್ಕೊಂಡು ಜೊತೆ ಹೋಗೋಣ. ಹಿಂಗಿಂದ ನೋಡ್ಬೇಕಾದ್ರೆ ಬಾ 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 ಹಿಂಗಿಂದ ಆಯ್ತಾ? ಜನ ಅವರೇ ಚಾ ಕೆಲವು ಟೈಮಲ್ಲಿ ಸರ್ಗೆ ಮರ್ಯಾದೆ ಕೊಟ್ಟು ಮಚ್ಚ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಹಂಗೆ ಹೇಳ್ಕೊಂಬಿಟ್ಟೆ ಅಟೆಂಡೆನ್ಸ್ ಫುಲ್ ಆಗ ಪರವಾಗಿಲ್ಲ ಮಚ್ಚ ಚೆನ್ನಾಗಿ ತಲೆ ಓಡಿಸಿದ್ಯಾ? ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಬೇಕಾಗಿದ್ದು ಮಾತ್ರ ಹಾಕಿದ್ದೀನಿ ಬಿಡ್ತೇನೆ. ಯಾರು 40 ಜನ ಬೇಕಾಗ್ತು ಏನಕ್ಕೆ? ಯಾರು ಕೊಟ್ಟಿಲ್ಲ ಅಲ್ಲಿ. ಹಂಗ ಅದೇ ನೋಡ್ತಾ ಇದ್ದೆ ಯಾಕೆ ಸ್ವಲ್ಪ ಜನ ಕಮ್ಮಿ ಆಗೋದ್ರು ಅಂತ ನನಗೆ ಮೆಸೇಜ್ಗಳು ಆಗ್ತಾರೆ. ಮಚ್ಚ ನಾಲ್ಕು ಅಟೆಂಡೆನ್ಸು ನಾನು ಗ್ರೂಪಲ್ಲಿ ಹಾಕ್ಬಿಟ್ಟೆ ಒನ್ಲಿ ದೋಸ್ ಐಸಿ ಆಗಿ ಅಟೆಂಡೆನ್ಸ್ ಮಾಡ್ದೆ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರಲ್ಲ ರಿಪ್ಲೈ ಮಾಡ್ಬಿಟ್ಟೆ ಐ ಸಾಯೋ ವಾಟ್ಸಪ್ಪಲ್ಲಿ. ನಮ್ದು ಯಾರು ಹೋಗಿಲ್ಲ ಅಂದ್ರೆ ಎಲ್ಲರದು ಅಟೆಂಡೆನ್ಸ್ ಕೊಟ್ಟಿದ್ದೀವಿ. ಯಾರ್ಯಾರು ಕಾಲೇಜ್ ಬಂದಿಲ್ಲ ಅವ್ರಿಗೂ ಕೊಟ್ಟಿದ್ದೀವಿ. ಇಲ್ಲಿಂದ ಎಷ್ಟು ದೂರ ಮಚ್ಚ ಮನೆ? 15 ಎಷ್ಟೊತ್ತಾಗುತ್ತೆ ಬಸ್ಸಲ್ಲಿ? ಅಲ್ಲ 7 ಎಷ್ಟೊತ್ತಾಗುತ್ತೆ ಬಸ್ಸಲ್ಲಿ? ಹಾಫ್ ಅನ್ ಅವರ್. ಪರವಾಗಿಲ್ಲ ಯಲಹಂಕ ಸೈಡ್ ಏನಲ್ಲ ನೋಡ್ಕೊ ಹಿಂಗೆ ಹೋಗಲೇ. ಹಾಂ ಸರಿ ಬಾಯ್. ಊಟ ಮಾಡ್ಕೊಂಡು ಸರಿ ಮಚ್ಚ. ಎಲ್ಲಿ ನೋಡೋದ ಇನ್ನು ಲಾಕ್ಡೌನ್? ಇವತ್ತು ನಾನು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಅಂದರೆ ಲಂಚ್ ಟೈಮ್ ಆದಮೇಲೆ ಜಾಸ್ತಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯ್ತಪ್ಪ. ಹಸ್ವಿನ ತಡ್ಕೊಂಡಿದ್ದೀನಿ. ಇವಾಗ ಹೊಟ್ಟೆನೇ ಹಸಿದಿಲ್ಲ. ಇವತ್ತು ತಿಂದಿಲ್ಲ ಅಂದ್ರೆ ಓಕೆ ಅನ್ನೋ ರೇಂಜಿಗೆ ನಾರ್ಮಲ್ ಆಗಿದ್ದೀನಿ. ಹೋಟ್ಲಿಗೆ ಬಂದೆ. ಅಣ್ಣ ಮೀಲ್ಸ್ ಒಂದು ಸೌತ್ ಮೀಲ್ಸ್ ಒಂದು ಇಲ್ಲ ಹಾಯ್ ಬ್ರೋ. ಹೌದೌದಾ ನಾನು ಸೆಕೆಂಡ್ ಟೈಮ್ ಸಿಗ್ತಾರ ನಿಮಗೆ? ಹೌದಾ? ಆ ಕಡೆಯಿಂದ ಬರ್ತಾ ಇದ್ದೀನಿ ಬಂದೆ ಮಾಡಿ ಅವತ್ತು ಹ್ಯಾಂಡ್ ಶೇಕ್ ಕೊಟ್ಟನಲ್ಲ ಅವ್ರೆ. ಓಕೆ ನೆಕ್ಸ್ಟ್ ಮೀಟ್ ಯು. ಊಟ ಮಾಡ್ಕೊಂಡು ಕ್ಯಾಮ್ರಾ ನಂದು ವಿಡಿಯೋ ತಗೊಂಡು. ಸೊ ಮಚಾಸ್ ಇದು ಸೌತ್ ಮಿಲ್ಸು. ಇವರು ನಾನು ಜಸ್ಟ್ ಈಗ ಗುಡ್ತಿಡ್ದವರು ಎಲ್ಲ ಗುಡ್ಡ. ಎಷ್ಟೊತ್ತಿಗೆ ಬರ್ತೀರಾ ಬ್ರೋ ಇಲ್ಲಿಗೆ? ದಿನ ಇಲ್ಲಿಗೆ ಬರೋದು? ಇಲ್ಲ ಇಲ್ಲೇ ಬಂದೆ ಕೆಲಸ ಬಂದೆ ಸಿಗ್ಬೋದು. ಇವತ್ತು ಸಿಕ್ಕಿದ್ದೀನಿ ಕಾಲೇಜ್ ಥ್ಯಾಂಕ್ ಯು. ಹೆಸರೇನು? ರವಿ. ಎಲ್ಲಿರೋದು? ಇಲ್ಲ ತನಿಸಾರ ರೋಡಲ್ಲ?
8:30ಗೆ ಇವ್ರು ಕಳಿಸ್ತಾರೆ, ಅದ್ರ ಮೇಲೆ ಇಟ್ಕೊಳ್ಳಲ್ಲ ಇವರು. ನೈಟ್ 8:30 ಅಲ್ಲ 8:30ಗೆ ಇವರು ಅದ್ರ ಮೇಲೆ ಇಟ್ಕೊಳ್ಳಲ್ಲ, ಕ್ಲೋಸಿಂಗ್ ಟೈಮ್ ಕಾಲೇಜ್ 8:30. ಅದೇ ಹೇಳ್ತೀನಿ. ಅದಾದ್ಮೇಲೆ ಮನೆಗೆ ಬಂದು ಮಾಡ್ತಾರೆ. ನಮ್ಮ ಕಾಲೇಜ್ ವರ್ಷಗಳು ಮಾತಾಡ್ಕೊಂತ ಇಲ್ಲ. ಈ ಕಡೆ ನಾವು ಬ್ರೋತಲ್ಲಿ ಏನೋ ನಡೀತೈತೆ ಈ ಕಡೆ ಮಾತಾಡೋದಿಲ್ಲ. ಮಾತ್ರ ಇಲ್ಲ ಪಿ ಜಿ ಇಲ್ಲ ಓಟಿಲ್ಲ. ನಾನು ನಂಬಕ್ಕೆ ಹೋಗಿಲ್ಲ, ನಿಮ್ಮ ಈ ಮ್ಯಾಟ್ರ್ ಕೇಳಿದ್ಮೇಲೆ ಡೌಟ್ ಬಂತಷ್ಟೇ. ಆ ಥರ ಇದೆ ಹುಡುಗಿರು ಇಲ್ಲ ಅದಕ್ಕೆ ಅಷ್ಟ ನೋಡಿರಿ. ಸ್ಟ್ರಿಕ್ಟ್ ಅಂದರೆ ಕಾಲೇಜಲ್ಲಿ ಇರೋರ್ಗೂ ಸ್ಟ್ರಿಕ್ಟು. 4:15 ಆಯ್ತಾ ಅಷ್ಟೇ, ಇರೋ ಫ್ಯಾಕಲ್ಟಿಗಳು ಮನೆಗೆ ಹೋಗ್ಬಿಡ್ತಾರೆ, ಫಿನಿಶ್. ಇನ್ನು ನೋಡ್ಕೊಂಡಂಗಿದ್ರೆ ಸೆಕ್ಯೂರಿಟಿಗಳು ನೋಡ್ಕೊಂಡು. ಕಾಲೇಜ್ ಒಳಗಡೆ ಏನಾದರೂ ಸೀನ್ಗಳಿಲ್ಲ, ಜಾಸ್ತಿ ಅಂದರೆ ಜಗಳು ಕೂತಿರ್ತಾರೆ. ಅಲ್ಲಿ ಈ ಕಡೆ ಅಭಿತಾ ಇರ್ತದೆ ಏನು ಕೇಳೋದು ನನಗೆ ನೀವು ಹೇಳೋದು ಮನೆ ಮ್ಯಾಟ್ರು ಗೊತ್ತಾಗಿದ್ದು. ಹೋಗಿ ನೋಡಿ ನೀವು. ಆದರೆ ಆ ಟೈಮಲ್ಲಿ ಎಲ್ಲೋಗೋದು, ನಾನು ಮನೆಯಿಂದ ಕಾಲ್ ಮಾಡ್ತಾ ಇರ್ತಾರೆ, ಮನೆಗೆ ಬರೋ. 12:30 ಒಂದು ಗಂಟೆಗೆಲ್ಲ ಟೂ ಬಿಡ್ತಾರಲ್ವಾ, ಹಾಂ ಆ ಟೈಮಲ್ಲಿ ಇರ್ತಾರಾ 12 ಗಂಟೆಗೆಲ್ಲ? ಅದೇ ಕಾಲೇಜ್ ಹೋಗ್ತಾರಲ್ಲ ಬಂದ್ ಮಾಡಿ ಯಾವಾಗ ಆಚರಣೆ ಸಾಯ್ತಾ ಇರ್ತೀರ. ಹುಡುಗರು ಎಷ್ಟು ವರ್ಷ ಬರ್ತಾರೆ ಗೊತ್ತಾ ಹುಡುಗಿರು? ನನಗೆ ಐಡಿಯಾನೇ ಇಲ್ಲ. ಒಂದು ಹುಡುಗ ಹುಡುಗಿ ಅದು ಹಿಂದೆ ಒಬ್ಬ ಹುಡುಗ ಅವನೇ ಬೈಕಲ್ಲ ಅದನ್ನ ಏನು ಮಾಡ್ಕೊಂಬರ್ತಾರೆ ಬರೋ ಹುಡುಗಿಗೆ ಹೇಳಿದ್ರೆ ಅಸಹ್ಯ. ಬಸ್ಟೆಲ್ಲ ಓದ್ತಾರೆ ಟೈಮ್ ಬಾಯ್. ಈ ಕಡೆ ಸೌತ್ ಮೀಲ್ಸ್ ತಿಂದರೆ ಹೊಟ್ಟೆ ತುಂಬಲ್ಲ, ಆದರೂ ಏನೇ ತಗೊಂಡು 1 ಪ್ಲೇಟ್ ಹೊಟ್ಟೆ ತುಂಬಲ್ಲ, 1-2 ಪ್ಲೇಟ್ ತಗೋಬೇಕು. ಆದರೆ ಪರವಾಗಿಲ್ಲ, 80 ರೂಪೀಸ್ಗೆ ಎಲ್ಲ ಬೇರೆ ಊಟಗಳನ್ನು ಕಂಪೇರ್ ಮಾಡಿದ್ರೆ ಇದು ಓಕೆ, ಒಂದು ರೇಂಜ್ ಹೊಟ್ಟೆ ತುಂಬುತ್ತೆ. ಮೊಸರು ಬರೋ ಕೊಟ್ಟರು. ನಾನು ಸೌತ್ ಮೀಲ್ಸ್ ತಗೊಂಡಾಗ ಏನು ತಿಂದರೆ ವೇಸ್ಟ್ ಮಾಡೋ ಐಟಮ್ ಅಂದರೆ ಅಪರೂಪಕ್ಕೆ ಈ ಚಟ್ನಿ ಒಂದು, ಈ ರಸ ಇನ್ನೊಂದು. ಒಂದು ಸಿಪ್ಗೆ ಸಾಕು ಅನ್ಸುತ್ತೆ. ಸ್ವೀಟ್ ಐತದೆ ಅದಕ್ಕೆ ಸಮಚಾಸ್ ಅಷ್ಟೇ. ಊಟ ಮುಗೀತು, ಈಗ ಹೋಗೋದು, ಕೈ ತೊಳ್ಕೊಳೋದು, ಮತ್ತು ಕಾಲೇಜ್ಗೆ ಹೋಗಿ ಸ್ವಲ್ಪ ವೀಡಿಯೋಗಳನ್ನ ಎಡಿಟ್ ಮಾಡೋದು. ಸ್ವಲ್ಪ ಏನು ಮೊನ್ನೆ ಮಾಡಿದ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಜಾಸ್ತಿ ಟೈಮ್ ಹಿಡಿತೈತೆ. 360 ವೀಡಿಯೋದೇ ಅದೇ ಹೇಳಿನಲ್ಲ ಮತ್ತೆ ಎಸತಿ ಅಂತೇಳಿ ಬಿಡಿ. ಗಾಡೀಲಿ ಬಂದಿದ್ದೆ ಅನ್ನೋದೇ ಮರೆತು ಹೋಗಿದ್ದೆ. ಹಂಗೆ ಹೋಗ್ಬಿಡುತ್ತೆ ಕಾಲೇಜ್ಗೆ, ಹೆಲ್ಮೆಟ್ ನೋಡಿಲ್ಲ ಅಂತ. ವಿಡಿಯೋ ಎಲ್ಲ ಆಯ್ತು. ಯಾವ್ದು ಬ್ರೋ ಶರ್ಟ್ ಇದು ಡಿಫ್ರೆಂಟ್ ಆಗಿದೆ ಬ್ರೋ? ಇದು ಯಾವಾಗ ಬಂದು ಟ್ರೆಂಡ್ ಬ್ರೋ, ಇವಾಗ ಬಳಸ್ತಾ ಇದ್ರು. 2 ವರ್ಷದ ಹಿಂದೆ ಇತ್ತಿದ್ದು. ಹೌದಾ? ಕ್ಯಾಮ್ರಾ ಬೇರೆ ಇಸ್ಕೊಂಡು ಜಾನ್ವರಿ ಇಸ್ಕೊಂಡಿದ್ದು, ಬಳಸ್ತಾ ಇಲ್ಲ ಅಷ್ಟೇ, ಟೈಮ್ ಸಿಗ್ತಾ ಇಲ್ಲ. ಲ್ಯಾಪ್ಟಾಪ್ ಬೇರೆ ಇಸ್ಕೊಂಡಿದ್ದೀರಾ? ಲ್ಯಾಪ್ಟಾಪ್ ಹಿಡಿದು ನಂದ ಆಯ್ತಾ ಬ್ರೋ ವಿಡಿಯೋ ಎಲ್ಲ? ಇದು ಒಂದು ತಗೊಂತ ಇದ್ವಿ. ನಮ್ದಾ? ನೀವು ಎಲ್ಲಿ ಬ್ರೋ ಯಾವಾಗ ಎತ್ತೀರಾ ಯಾವಾಗ ಸ್ಟಾಪ್ ಮಾಡ್ತೀರಾ ಅಂತಾನೆ ಗೊತ್ತಾಗಲ್ಲ, ಗಚ್ಚ ಅಂತ ಎತ್ಬಿಡ್ತೀರಾ. ಹಂಗಿದ್ರೆ ಬ್ರೋ ನ್ಯಾಚುರಲ್ ಆಗಿ ಮಾತಾಡಕ್ಕೆ ಅದೊಂದು ಸ್ವಲ್ಪ ಬೆನಿಫಿಟ್ ಇರ್ತದೆ ಯೂಟ್ಯೂಬ್. ಅದಕ್ಕೋಸ್ಕರನೇ ಸ್ವಲ್ಪ ಜನ ನೋಡ್ತಾರಲ್ಲ. ಹಾಂ ಸರ್, ನಾನು ಬರ್ತೀನಿ ನಮ್ಮ ಕಾಲೇಜ್ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಬಾಯ್. ಸೊ ಮಚಾಸ್, ಕಾಲೇಜ್ನ ಪಾರ್ಕಿಂಗ್ ಏರಿಯಾಗೆ ಬಂದೆ. ಇವಾಗ ಇಲ್ಲಿಂದ ಮೇಲಕ್ಕೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋನ ಎಡಿಟ್ ಮಾಡಬೇಕು. ಎಷ್ಟನೇ ತಾರೀಕು ಅದೇ ಡೈಲಾಗ್ ಮತ್ತೆ ಹೇಳ್ತಾ ಇದ್ದೆ, ಮೊನ್ನೆ ವೀಡಿಯೋ ಅಷ್ಟೇ ಮಚಾಸ್. ನಮಸ್ಕಾರ ಸೀನಿಯರ್ಸ್ಗೆ. ಇವಾಗ ಬರ್ತೀರಾ ಯೂಟ್ಯೂಬ್ಗೆ? ಸೊ ಮಚಾಸ್, ಈ ಊಟ ಮುಗಿಸ್ಕೊಂಡು ಬಂದ್ಬಿಟ್ಟು ಆಗಲೇ ಕ್ಯಾಮ್ರಾ ಆಫ್ ಮಾಡಿದಾಗ ಫ್ಲ್ಯಾಶ್ ಆಯಿತು. ನನ್ನ ಈ ಕ್ಯಾಮ್ರಾಗ ಹಾಕೋ ಕ್ಯಾಪ್ನೆಲ್ಲೋ ಕಳ್ದಾಕೊಂಬಿಟ್ಟಿದ್ದೀನಿ. ನನಗೊಂದು 2,000 ಮೇಲೆ ಐತದು, 2.25 ಆಗುತ್ತೆ. ಎಲ್ಲ ಕಳೆದೋದ್ಮೇಲೆ ಅನಲೈಸ್ ಆಗ್ತಾ ಇರುತ್ತೆ ನನಗೆ. ಸುಹಾಸ್ನ ಬಿಟ್ಬಿಟ್ಟು ಹಾಕೋದ್ನಲ್ಲ, ರೋಡಲ್ಲಿ ಯಾರು ಬಿದ್ದೋಗ್ಬಿಟ್ಟಿರ್ಬೇಕು. ಸೊ ಇದೇ ನೋಡಿ ಮಚಾಸ್, ನಾನು ಮೊನ್ನೆ ರೆಕಾರ್ಡ್ ಮಾಡಿದ ವೀಡಿಯೋ. ನಾನು ಒಂದು ಕಡೆ ಆ್ಯಂಗಲ್ ಕೀ ಫ್ರೇಮ್ ಇಟ್ಟು ಸೆಟ್ ಮಾಡಿದ್ರೆ ಅದು ಇನ್ನೊಂದು ಕಡೆ ಬರ್ತೈತೆ, ತೋರಿಸ್ತೀನಿ ರೀ. ಇವನ ಹತ್ರ ಇದ್ದಾಗ ನಾವು ಫುಲ್ ಹೆಂಗೆ ರೆಕಾರ್ಡ್ ಮಾಡಿದ್ದೆ ಅಂದರೆ, ಇಲ್ಲೇನು ಬೈಕ್ ಕಾಣಿಸ್ತೈತೆ, ಬೈಕ್ ಕಾಣಿಸ್ತಾ ಇರಲ್ಲ, ನಾವಿಬ್ಬರು ಕಾಣಿಸ್ತಾ ಇದ್ವಿ. ಇದು ನೋಡಿದ್ರೆ ಎಕ್ಸ್ಪೋರ್ಟ್ ಆದ್ರೆ ಇನ್ನೊಂದು ಥರ ಕಾಣಿಸ್ತೈತಿ, ಇದರಲ್ಲೇ ಕಾಣಿಸ್ತಾ ಇರಲಿಲ್ಲ. ಇದೇ ಪ್ರಾಬ್ಲಮ್ ಇದರಲ್ಲಿ, ಕರೆಕ್ಟಾಗಿ ಒಂದು ನೆಟ್ಟಿಗೆ ಹೋಗಲ್ಲ. ನೋಡೋ ಇದ್ರಲ್ಲಿ ಕೂಡ ಯಾರನ್ನ ಮೀಟ್ ಹಾಕಿ ಅಂತ ಬಂದಿದ್ದು, ಇದು ಇನ್ನೊಂದು ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಹಾಕೊಂಡಿರೋ ವೀಡಿಯೋ ಇದು. ಇದಕ್ಕೆ ಮುಂಚೆ ಬರೀ ನನ್ನ ಈ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಐತೆ ಅದು ಕಾಣಿಸ್ತಾ ಇತ್ತು.
ಹಿಂಗೆಲ್ಲ ಇದ್ದಾಗ ಹೆಂಗೆ ಎಡಿಟ್ ಮಾಡೋದು ನಾನು ಇವಾಗ ಉಡುಪಿ ವೈಭವಲ್ಲ ಆಯಿತು ನಿಂತ್ಕೊಂಡುತ್ತಾ ಇದು ಎಲ್ಲಿ ಮುಗೀತದೆ ಇನ್ನು ಮುಗ್ದಿಲ್ಲ ಏನು ಹೆಂಗೆ ಕ್ಯಾಮ್ರಾ ಇವಾಗ ಕಾಣಿಸ್ತಾ ಮತ್ತೆ ಎಲ್ಲ ಆ ಕಡೆ ಇನ್ನೊಬ್ರು ಯಾರು ಸಿಕ್ಕಿರಲ್ಲ ಅವತ್ತು ನಿಮ್ಮ ಫ್ರೆಂಡು ಎಲ್ಲದ ಅವರೆಲ್ಲ ಕ್ಲಾಸಲ್ಲಿ ಅವ್ರೆ ಬಂಕ ನೀವು ಇಲ್ಲಪ್ಪ ಕ್ಲಾಸ್ ಮುಗೀತು CA ಕ್ಲಾಸ್ ಇತ್ತ ಅದು ಈ ಅವರ್ ಫ್ರೀ ಮತ್ತೆ ನೆಕ್ಸ್ಟ್ ಅವರ್ 3:30 to 4:30 ಕ್ಲಾಸ್ ಆಕ್ಚುಲಿ ಇವತ್ತೇನೋ ಅದು ಆಕ್ಚುಲಿ ಈ ಅವರ್ಗೆ ಹಾಕ್ಬಿಟ್ಟವ್ರೆ ಕ್ಲಾಸ್ 2:30 to 3:30 ಹಾಕ್ಬಿಟ್ಟವ್ರೆ ಸೊ ಅದಕ್ಕೆ ಫ್ರೀ ಹೆಂಗೂ 4:30 ವರೆಗೂ ಇರಲೇಬೇಕು ಅಂತ ಮೈಕ್ ಇದೆ I'm following your Insta. ಥ್ಯಾಂಕ್ ಯು ಯಾವ ಅಕೌಂಟ್ ಫಾಲೋ ಮಾಡ್ತಾ ಇಲ್ಲ ಎಷ್ಟು ಅಕೌಂಟ್ ಇದೆ ಅಲ್ವಾ ಅದೇ ಕನ್ಫ್ಯೂಸ್ ಒಂದಲ್ಲ ಎರಡಲ್ಲ ಆಕ್ಚುಲ್ ಯಾವುದು ಯಾವುದೂ ಅಲ್ಲ ಸಪ್ರೇಟ್ ಪ್ರೈವೇಟ್ ಅಕೌಂಟ್ ಇದೆ ಇದಕ್ಕೆ ಏನು ಹೇಳ್ತೀರಾ ನಾನು ಆಕ್ಚುಲಿ ಮೆಸೇಜ್ ಮಾಡಿದ್ದೆ ಒಂದ್ಸಲ ನೆನಪಿದ್ಯಾ ರಾಂಗ್ ಕಾಲ್ ಬಂದಿತ್ತು ಒಂದ್ಸಲ ಆಮೇಲೆ ಲೈಕ್ ನಾರ್ಮಲ್ ಆಗಿ ಕಾಲ್ ಬಂದ್ಬಿಟ್ಟಿತ್ತು ಇನ್ಸ್ಟಾದಲ್ಲಿ ಕನ್ನಡತಿ ಮೋನಿ ಅಂತ ಒಂದು ಅಕೌಂಟ್ಗೆ ಮತ್ತೆ ನೀವೇ ಸಾರಿ ಕೇಳಿದ್ರಿಲ್ಲ ನನ್ನ ಫ್ರೆಂಡ್ಸು ಇಂದ ಬಂದಿದ್ದು ಬೈ ಮಿಸ್ಟೇಕ್ ಕಾಲು ಫ್ರೆಂಡ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮೆಸೇಜ್ ಟೈಮಲ್ಲಿ ಫ್ರೆಂಡ್ಸು ಮಚ್ಚಾ ಕೊಡು ನಿಂಗೆ ಎಷ್ಟು ಜನ ಫಾಲೋ ಮಾಡ್ತಾರೆ ನೋಡೋಣ ಇಸ್ಕೊಂಡು ಕಾಲ್ ಮಾಡ್ಬಿಟ್ಟಿರ್ತಾರೆ ಏಯ್ ಭೂಮಿಕಾ ಏನು ಮಾಡ್ತಾ ಇದೆಯಾ ಮಾಡು ನಿಮ್ಮ ಕ್ಲಾಸ್ಮೇಟಾ ನಮ್ಮ ಕ್ಲಾಸಲ್ಲಿ ಪಕ್ಕದ ಕ್ಲಾಸ್ಮೇಟ್ BA ಒಂದು ಬಿ ಕಮ್ಮಿ ಅಷ್ಟೇ BA ಇನ್ನು 2 ವರ್ಷ ಅದು ಹೆಂಗ್ ತಡ್ಕೊಂತಿದ್ದೀರಾ 5 ವರ್ಷ ನನಗಂತೂ ಗೊತ್ತಿಲ್ಲ ಅಪ್ಪ ಈ ಕಾಲೇಜಲ್ಲಿ ಏನಾದರೂ ಎಕ್ಸ್ಟರ್ನಲ್ ಸೋರ್ಸಲ್ಲಿ ಏನಾದ್ರು ಬರಕ್ಕೆ ಸ್ಟಾರ್ಟ್ ಆದರೆ ಮೈಂಡ್ ಎಲ್ಲ ಸ್ವಲ್ಪ ಅರ್ಧ ಭಾಗ ಅದ್ರ ಮೇಲೆ ಇರ್ತದೆ ಇಂಟ್ರೆಸ್ಟು ಸೊ ಬೋರ್ ಅನ್ಸಲ್ಲ ನಮಗೆ ಟಾರ್ಚರ್ ಎಲ್ಲಿ ಗೊತ್ತಾ ಕೋರ್ಸಸ್ ಎಕ್ಸ್ಟ್ರಾ ಕೋರ್ಸಸ್ ಮನೆಯಲ್ಲೂ ಸಹ ಫ್ರೀ ಇರ್ದಿರ ಕೋರ್ಸಸ್ ಮಾಡಬೇಕು ನೋಡಿ ಅದೇ ಉರಿಯುತ್ತೆ ನಮಗೆ ನಿಜವಾಗ್ಲೂ ನೀನು ಸಂಜೆ ಹೊತ್ತು ಆನ್ಲೈನ್ ಮೀಟಿಂಗ್ ಇರ್ತವೆ ಸಮ್ಟೈಮ್ಸ್ ನಾವು ಯಾವ ಕೋರ್ಸ್ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಮಾಡೋದು ಓಕೆ ಲೈಫ್ ಈಗ 3 ವರ್ಷ ಬಿಟ್ಟರೆ ನೆಕ್ಸ್ಟ್ 3ನೇ ವರ್ಷ ಮುಗಿದ್ಮೇಲೆ ಯಾರು ಈ ಥರ ಕೋರ್ಸ್ಗಳನ್ನ ತಗೊಂತಾರೆ ಮತ್ತೆ MCA ಮಾಡಬೇಕಾದ್ರೆ ಮತ್ತೇನೋ ಕೋರ್ಸ್ಗಳು ಮಾಡ್ಬೇಕು ಮತ್ತೆ ಜಾಬ್ ಸಿಗ್ಬೇಕಂದ್ರೆ ಅಲ್ಲೂ ಅಡ್ವಾನ್ಸ್ ಕೋರ್ಸ್ಗಳು ಮಾಡ್ಕೊ ಬನ್ನಿ ಅಂತಾರೆ ಜೀವನ ಪೂರ್ತಿ ಕಂಪ್ಯೂಟರ್ ಸೈನ್ಸ್ ಅವ್ರದ್ದು ಕೋರ್ಸಲ್ಲೇ ಕಡಿಯುತ್ತೆ ಓಹ್ ಕಂಪ್ಯೂಟರ್ ಸೈನ್ಸಾ BCA. ಕ್ಲೌಡ್ ಕಂಪ್ಯೂಟಿಂಗ್ ಏನದು ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಇವಾಗ ಅಡ್ವಾನ್ಸ್ AI ಎಲ್ಲ ಹೆಂಗಿದೆ ಅದನ್ನೆಲ್ಲ ಕ್ಲೌಡಿಂದನೇ ಅದು ಬಂದಿದ್ದಲ್ಲ ಸೊ ಈ ಥರ ಅಡ್ವಾನ್ಸ್ ಟೆಕ್ನಿಕ್ಸ್ ಇವರೇ ಕೋರ್ಸ್ಗಳ ಪ್ರಿಪೇರ್ ಮಾಡ್ಕೊಂತವ್ರೆ ಗಟ್ಸಿರ್ಬೇಕು ಈ ಥರ ಎಲ್ಲ ವೀಡಿಯೋಸ್ ಮಾಡ್ಬೇಕಂದ್ರೆ Hey, ಕ್ಯಾಮ್ರಾ Dinesh, Ajay and all coming. ದೇ ಆರ್ ಕಮಿಂಗ್ ಫಾರ್ ಅವಾರ್ಡ್ ಐ ಡೋಂಟ್ ನೋ For playing. I don't play. ಲೆಟ್ ದೇ I'll see ಐಡಿ only ಕಾರ್ಡ್ reels. ಅದಕ್ಕೆ ನಾನು ಹಿಂಗೆ ರಿವರ್ಸ್ ಹಾಕೊಂಡಿದ್ದು ನೀವಿನ್ನೂ 2 ವರ್ಷ ನೆನ್ನೆ ವಿಡಿಯೋ ಈ ವಿಡಿಯೋಸ್ ಕಾಣಿಸ್ತೈತಿ ಇದ್ರಲ್ಲಿ ಅದಕ್ಕೆ ನಮಸ್ಕಾರ ಹಾಯ್ ಬ್ರೋ சும்மா நன்னாத வேலை பண்ணிக்கிறாங்க போய் டிஸ்டர்ப் பண்றது தானே வேலை வந்து இதே ನಾನೇನಾದ್ರೂ ಡಿಸ್ಟರ್ಬ್ ಮಾಡಲ್ಲ ಸುಮ್ಮನೆ ಬಂದು ಮಾತಾಡ್ತಿದ್ದೀನಿ ಇಲ್ಲ ನಿಮ್ಮಂತವ್ರು ಈ ತರ ಮಾಡಿದ್ರೆ ನಾನು ಮಾಡ್ತೀನಿ ನಿಮ್ಮನ್ನ ಸ್ವಲ್ಪ ಜಾಸ್ತಿ ಇಂಥವ್ರನ್ನೆಲ್ಲ ನಾವು ಡಿಸ್ಟರ್ಬ್ ಮಾಡಲ್ಲ ಅದಕ್ಕೆ ಲ್ಯಾಪ್ಟಾಪ್ ಬೇರೆ ಸಂಜೆ ರಿಟರ್ನ್ Selling toys, you go home. ಎಲ್ಲಿ ಕಾಲೇಜ್ ಏನ್ ಕಾಲೇಜ್ ಏನ್ ನಡೆದಿದೆ ಕಾಲೇಜ್ ಅಲ್ಲ ಕಾಲೇಜಲ್ಲಿ ಆಡಕ್ಕೂ ಬಿಡಲ್ಲ ಏನು ಬಿಡಲ್ಲ ಒಂದ್ಸಲ ಬೆಸ್ಟ್ ಇರ್ತಾರೆ ಇಲ್ಲ ಅಂದ್ರೆ ಆಡಕ್ಕೂ ಬಿಡಲ್ಲ ನಾವು ಕಂಟೆಂಟ್ ನಾನು ಬಿಡಲ್ಲ ಕ್ಯಾಮ್ರಾನಾ ಹುಷಾರು ಓ Dinesh, ನೀವು ಅಂದ್ರೆ ಡಿಸ್ಟರ್ಬ್ பண்ணல Dinesh. ಇಲ್ಯಾ ನಿಮಗೆ ತಮಿಳ್ ಬರುತ್ತಾ ನಾಯೇ ಏಯ್ ಮ್ಯಾಕ್ ಬುಕ್ ಅಪ್ಪ ಇದು ಬ್ರೋ ಲಕ್ಷ ಕಿತ್ಕೊಂತ ಹತ್ರ ಅಯ್ಯೋ ವಿಡಿಯೋ ಕಟ್ ಮಾಡಿ ಫಸ್ಟ್ ರೆಕಾರ್ಡ್ ಆಗೈತಲ್ಲ ನಾನು ಲೀವನಲ್ಲಿ ಕುಂತಿದ್ದು ನೀವ್ ಆಡ್ತೀರಾ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಒನ್ ಟೈಮಲ್ಲಿ ಆಡ್ತಾ ಇದ್ದೆ ಏನ್ ಆಡ್ತೀರೋ ಸ್ಪೋರ್ಟ್ಸ್ ಯಾವುದೂ ಇಲ್ಲ ನಾನಾಯಿತು ಕ್ಲಾಸ್ ಆಯಿತು ಮನೆ ಆಯಿತು ಕಾಣ್ತಾ ಇವಾಗ ಸಿಸ್ಟಮ್ ಒಂದು ಎಕ್ಸ್ಟ್ರಾ ಆಯಿತು ಐ ಓನ್ಲಿ ಪರವಾಗಿಲ್ಲ ಹಿಂಗಲ್ಲ ಆಗ್ಬೇಕು ನೋಡಿ ನಂತರ ಬಾಯಾಡಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದು ಒಂದು ರೇಂಜ್ ಹೋಗ್ಬಿಟ್ರೆ ಆಮೇಲೆ ನಾವೇ ಇಗ್ನೋರ್ ಆಗುತ್ತೆ ಲೋ ಬಿದ್ದಿದ್ರೆ ನಿಂಗೆ ಇರ್ತಿತ್ತು ಕಣ ದಾ ಕಕ್ಕ ಪೀತಿ ಮಗ್ನೆ ಯಾಕೆ ಏನಾಯ್ತು ನಿಂಗ
ಎಲ್ಲಿ ನೀನ್ ಹೆಂಡತಿ ಚೆನ್ನಾಗಿರ್ತೀರ ಕಣೋ. ಲೂಸೇನೆ ನೀನು. ನಿಜ ಹೇಳು, ಟೈಮ್ ಪಾಸ್ ಮಾಡಿ ಕ್ಲಾಸ್ ಎಲ್ಲ ಅದೇ ತಾನೇ ಅಂತಾರೆ. ಅವ್ಳು ಸುಮ್ನೆ ಫ್ಲರ್ಟ್ ಮಾಡ್ತಾವಳ ಅಷ್ಟೇಲೆ, ಇಲ್ಲ ಕಾಮಿಡಿಗೂ ಮಾಡ್ತಾವಳೆ. ಅದನ್ನೇ ಇವಾಗ ನಾನು ಅವ್ರಿಗೆ ಅವತ್ತು ಸೀರಿಯಸ್ ಆಗಿ ಕೇಳಿಬಿಟ್ಟೆ, ನೀನ್ ಜೋಕ್ ಆಗ್ತಾನೆ ಮಾಡ್ತಾ ಇದ್ಯಾ ಮಾಮ, ಆಮೇಲೆ ಸೀರಿಯಸ್ ಆಗಿಲ್ಲ ತಾನೆ ಅಂದ್ರೆ, ಇಲ್ಲ ನನ್ ಮೇಲೆ ಆಡೇ ಸುಮ್ನೆ ತಮಾಷೆಗಳು. ಸರಿ ಗುರು ಅನ್ಕೊಂಡು ತಪಸ್ ಮಾಡಿ. ಡಿಸ್ಟರ್ಬ್ ಆಗ್ತಿದೆ ಗೊತ್ತಾಗ್ತಿದೆ. ಹೌದನಾ? ಮಾತಾಡೋಣ. ಬರ್ತೀಯ ನೋಡು ಡಿಸ್ಟರ್ಬ್ ಮಾಡಕ್ಕೆ. ಹೋಗಲ್ರೋ ಇದೇನು ಹೆಂಗಿದೆ ಮಾತಾಡ್ಬೇಡ, ವಿಡಿಯೋ ಮಾಡು. ಸ್ಟಾರ್ಟ್ ಮಾಡಿದ್ ಯಾರು? ಲೊಡ 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 ಅಂತ ಮಾತಾಡ್ತಾನೆ ಇರ್ತಾಳೆ, ನಾವು ಪಕ್ಕದಲ್ಲೇ ಕುತ್ಕೊಂಡ್ಬಾರ್ದು. ಕುತ್ಕೋಬೇಡ, ಹೋಗಿ ಎದ್ದೋಗ್. ಹೋಯ್ತಾರ ಇಲ್ಲಿಂದ. ಶಪಥ ನಾನು ಮಾತಾಡ. ಸತ್ತೋಗ್. ನೀನ್ ಸತ್ತೋದ್ರೆ ಒಂದ್ ದಿವಸ ರಜೆ ಆದ್ರೂ ಸಿಗತ್ತ ಕಣೋ. ಮನೇಲಿ ಇರ್ತೀನಿ ಆರಾಮ್. ನೀನ್ ಹೆಸರು ಹೇಳ್ಕೊಂಡು ಕಾಲೇಜ್ ಹೆಸರು ಒಂದ್ ವಾರ ಸಿಕ್ಬಿಡುತ್ತೆ. ಓದದ್ ನನ್ ಜೀವನ ಗುರು. ಇಲ್ಲ ನೆನ್ಸ್ಕೊಂತಾರ ಮಾಡ ಒಂದ್ ವಾರ ಒಂದ್ ತಿಂಗಳು ನೆನ್ಸ್ಕೊಂತಾರೆ, ಆಮೇಲೆ ಅದಾದ್ಮೇಲೆ ಓದ ಬಿಡುಗರು ಅವನ್ ಇದ್ರ ಮೇಲೆ ಅವನೇ ಮಾಡಕ್ ನೀನ್ ಹಂಗೆ ತಾನೆ ಯಾರಾದ್ರೂ ಇನ್ನೇನ್ ಹತ್ಕೊಂಡ್ ಕುತ್ಕೊಂಡ ಓದ ಅಂತ ಅಷ್ಟೇ. ಇನ್ನೆಲ್ಲಾರು ಅಷ್ಟೇ ಮಾಡ್ಗೆ. ಅಲ್ಲಿ ಒಂದ್ ಲಿಫ್ಟ್ ಇರುತ್ತೆ, ಅದ್ರಲ್ಲಿ ಹೋಗಿ ತಗೊಂಡ್ ಬಂದು ಕಿರ್ಕೊಂಡ್ರವಲ್ಲ. ಇಲ್ಲ ಅಷ್ಟೇ ಓದ್ತು. ಇವ್ರು ಒಳ್ಳೆ ಅವ್ರು ಒಳ್ಳೆ ಫಾದರ್. ಏನಾದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ? ಕ್ಯಾಮ್ರಾ ಆದ್ರೆ ಒಂದ್ ಅರ್ಧ ಗಂಟೆ ಬೈದ್ಬಿಟ್ಟು ಆಮೇಲೆ ಆಕ್ಷನ್ ತಗೊಂತಾರೆ. ಅವ್ರ ಕಾಲೇಜ್ I asked father, but father told me, let the crowd come, then you approach me. For now, you are recorded outside the campus. Without permission, you can't shoot, no? If I do shoot, I have to delete it video the next day. Because teachers are so active in watching my videos. ಮತ್ತೆ ಹೇಳ್ತಾರ ಫಾದರ್ಗೆ ಹೋಗ್ಬಿಟ್ಟು ಇಕ್ಕೊಳ್ಬಿಟ್ಟು ಅಂತವ್ರನ್ನೆಲ್ಲ ಏನ್ ಮಾಡ್ಬೇಕು ಹೇಳಿ. ಸರಿ, ಒಂದು ಅರ್ಧ ಗಂಟೆ. ಬಾಯ್ ಬಾಯ್ ಬಾಯ್. ನೈಸ್. ಅವ್ರಪ್ಪ ಇಯರ್ಲಿ ಆ ಮ್ಯಾಮ್ ಬರ್ಡೇ ದಿನ ಯಾವ ಕಲರ್ ಡ್ರೆಸ್ ಹಾಕೊಂತಾರೋ ಆ ಕಲರ್ ಡ್ರೆಸ್ ಸ್ಕೂಟಿನೇ ಕೊಡ್ಸೋದು. ಸ್ಕೂಟಿ. ರಾಯಲ್ ಟೀಚರ್ ಸೈಕ್ ಆಗೋದೇ ಗುರು. ನಾನು ಯಾವಾಗ ಗುರು ನಾವು ಹೋಗ್ತಿದ್ದು ಇಲ್ಲಿಂದ ಇದಾ ಚೆನ್ನಾಗಿದೆ. ಫೋನ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಸಿಸ್ಟಮಲ್ಲಿ ಕಾಣೋ ಥರ ಎಕ್ಸ್ಪೋರ್ಟ್ ಮಾಡೋದು ಕಾಣಿಸಲ್ಲ, ಅದೇ ಪ್ರಾಬ್ಲಮ್. ನಮ್ಮ ಸ್ವಾತಿ ಮ್ಯಾಮ್ ಕಾಲ್ ಮಾಡ್ತಾರೆ. ಹಲೋ, ಫ್ರೀ ಇದೆಯಮ್ಮ? ಇದೀನಿ ಮ್ಯಾಮ್. ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದ್ಸತಿ ಮೆಸೇಜ್ ಮಾಡಿದ್ರು ಅವರು. ಓಕೆ ಫೈನ್. ಸರಿ ಮ್ಯಾಮ್. ಇಡ್ಲಾ ಫೋನು? ಹಾಂ ಸರಿ ಮ್ಯಾಮ್, ಸರಿ. ಈ ಟೀಚರು ಒಬ್ರು ಸಪೋರ್ಟಿವ್ ಆಗಿರೋರು, ಮಸ್ತನಾ. ಆದರೆ ನಮ್ಮ ಕ್ಲಾಸ್ ಅಲ್ಲ, ಅದೇ ಬೇಜಾರು. ಕ್ಲಾಸ್ಗಿಲ್ಲ, ನನಗೂ ಕ್ಲಾಸ್ ಎತ್ತುತ್ತಾರೆ ನಾ ಟೀಚರ್ಗಳು. ಬರೀ ಸರ್ಗಳು ಮನ್ಸೇ ಬರಲ್ಲ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡೋಕ್ಕೆ. ಟೀಚರ್ಗಳು ಅಂದರೆ ಮಸ್ತಾಗಿ ಅಟೆಂಟಿವ್ ಆಗಿರ್ಬೋದು. ಕಾಲೇಜ್ ಅಡ್ಮಿಷನ್ನೇ ಮಾಡಿಲ್ಲ ಅಣ್ಣ. ಮತ್ತೆ ಎಕ್ಸಾಮ್ ಹೆಂಗೆ ಬರ್ದ? ಕಟ್ಟಿ ಬರಿಬೋದು. ಈಗ ಇನ್ನೊಂದು ಲಾಕ್ ಕೋರ್ಸ್ ಹಂಗೆ ಇದ್ಬಿಟ್ಟಿದ್ರೆ ಸುಮ್ಮನೆ ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಬೋದು. ಕಾಲೇಜ್ ಫೀಸ್ ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ ಗುರು. ನಾನೇ ಸೈಕಾಗೋದೆ. ಮತ್ತೆ ನಾನು ಸುಮ್ಮನೆ PU ಎಲ್ಲ ಹೋಗ್ಬಿಟ್ಟು ಕ್ಲಾಸಸ್ ಅಟೆಂಡ್ ಮಾಡ್ಬಿಟ್ಟು ಬಂದಲ್ಲ ಗುರು ಅಂತ. ನಿನ್ನ ತಮ್ಮಗೆ ಹಿಂಗೆ ಸಿಕ್ತು ಆಪರ್ಚುನಿಟಿ. ಅದು ನಾ ಎಲ್ಲರಿಗೂ ಇದೇನು ಆಪ್ಷನ್ ಅಲ್ಲ, ಅಂದರೆ ಐ ಥಿಂಕ್ ಬರೀ ಪ್ರಿಸ್ಕ್ರೈಬ್ ಕೋರ್ಸ್ಗಳು ಮಾತ್ರ ಅನ್ಸುತ್ತದ, ಎಲ್ಲ ಕೋರ್ಸ್ಗೂ ಇಲ್ಲ. ನಿಮಗೆ ಸೈನ್ಸ್ಗೂ ಐತೆ, ಕಾಮರ್ಸ್ಗೂ ಐತೆ, ಆರ್ಟ್ಸ್ಗೂ ಐತೆ. ಅರೆ ನಿಮ್ಮ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಹೆಂಗೆ ಓದ್ತೀರಾ ಅಂತ. ಬೇರೆ ಎಲ್ಲ ಫೀಲ್ಡಲ್ಲೂ ಐತೆ. ಲಾ ಅಲ್ಲಿ ಹಂಗೆ ಮಾಡಿದ್ರೆ ಲಾಗೆ ವ್ಯಾಲ್ಯೂ ಇರಲ್ಲ, ಅದಕ್ಕೆ ಇದನ್ನು ತೆಗೆದುಬಿಟ್ಟವ್ರೆ. ನಿಮ್ಗೆ ಇದ್ರ ಮೇಲೇ ಇಂಟ್ರೆಸ್ಟ್ ಇರೋದಾ? ಯಾವ್ದ್ರ ಮೇಲೆ? ಲಾ ಮೇಲೇನೆ. ಲಾ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ. ಈ ಕಡೆ ಅಪ್ಪ ಎಲ್ಲ ಮುಗಿದ ಮೇಲೆ ಯಾವ ಕೋರ್ಸು ಕಾಣಿಸ್ತಾ ಇಲ್ಲ ಅಂದಾಗ ಈಗ ಒಂದು ಕಾಲೇಜ್ ಕಾಣಿಸ್ತು. ಕೇಳಿದಾಗ ವೆಬ್ಸೈಟಲ್ಲಿ ಎಲ್ಲ ಐತೆ ಅಂತ ಹೇಳಿದ್ರು. ಅಪ್ಲಿಕೇಶನ್ ಹಾಕಕ್ಕೆ ಹೋದರೆ ಒಂದೇ ಒಂದು ಕೋರ್ಸ್ಗೆ ಇದ್ದಿದ್ದು ಲಾಗೆ, ಅದೊಂದೇ ಖಾಲಿ ಇದ್ದಿದ್ದು. ಟೈಮ್ ಬಿಟ್ಟರೆ ನಾಳೆ ಅಪ್ಲೈ ಮಾಡೋಣ ಅಂದರೆ ಅದು ಆಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತೇ ಅಪ್ಲೈ ಮಾಡ್ಬಿಟ್ಟು ಅಂದರೆ ಆ ದಿನ ಅಪ್ಲೈ ಮಾಡ್ಬಿಟ್ಟು ಬಂದ್ವಿ. ಏನೋ ಇಂಟರ್ವ್ಯೂ ಅಂತ 3 ಕ್ವಶನ್ ಕೇಳಿದ್ರು. ಇಂಟರ್ವ್ಯೂ ಸುಮ್ಮನೆ ಅಲ್ಲ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ. ಏನೋ ಜನ ಸೆಲೆಕ್ಟ್ ಮಾಡೋಕ್ಕಿರ್ಬೇಕೇನೋ ಆ ಕಡೆ. ಜನ ಮ್ಯಾಕ್ಸಿಮಮ್ ಆಗೋದ್ರೆ ಸ್ವಲ್ಪ ಟಫ್ ಕ್ವಶನ್ ಕೇಳ್ಬಿಟ್ಟು ತೆಗೆದಾಕ್ಬಿಡೋದು, ಕಮ್ಮಿ ಇದ್ರೆ ಈಸಿ ಕ್ವಶನ್ ಕೇಳಿ ತಗೊಂಡು. BCom ಅವರೇ 3-4 ಸತಿ ಹೋಗಿ ಬಂದವ್. ನನ್ಗೆ BCA ನೀನು ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು ಅಂತ ನಾನು ಹೋಗೋದು.
ಇಲ್ಲ ಕೆಲ್ಸದಲ್ಲಿ ಫಂಕ್ಷನಿಂಗ್ ಆಗೈತೆ ಅಂತ ತಿಳ್ಕೊಳಕ್ ಹೋಗೋದು. ಕಾಲೇಜ್ ಫಸ್ಟ್ ಇಯರ್ನ ಇನ್ನು ಸೆಕೆಂಡ್ ಸೆಮ್ ನನ್ನ ಫ್ರೆಂಡ್ಸು ನನ್ನ ಏಜಲ್ಲಿರೋರೆ ಹೋಗಿ ಬಂದವ್ರು ಇಂಡಸ್ಟ್ರಿಯಲ್ ವಿಸಿಟ್ ಅಂದರೆ ಇವಾಗ ಒಂದು ಕಂಪನಿ ಹೆಂಗಿರುತ್ತೆ ಹಂಗೆ ಒಂದು ಐಡಿಯಾ ಕೊಡೋದಾರ. ಏನೋ ಪಾಪ ಕಾಲೇಜಲ್ಲಿ ಕೋರ್ಸ್ಗಳು ಜಾಸ್ತಿ ಆಗವಲ್ಲ, ತುಂಬಾ ಜನ ನೋಡ್ಕೊಂಡ್ಬೇಕು. ಓ ಸಂತೋಷ್ ಸರ್, ಹಾಯ್. ಬನ್ನಿ ಸರ್, ಇನ್ನು ಕೇಳಿಸ್ತಾ ಇಲ್ಲ ಈ ಕಡೆ ಕ್ಯಾಮ್ರಾಗೂ ಕೇಳಿಸ್ದಂಗೆ ಆಗುತ್ತೆ. ಬ್ರೋಸೋನಾ ಏನ್ ಸರ್? ಜೂನಿಯರ್ ಆಟೋನಮಸ್. ಏ ಇದಕ್ಕೆಲ್ಲ ಮೊದಲೇ ಫಾದರ್ ಪರ್ಮಿಷನ್ ತಗೊಂಡು ಏನ್ ಮಾಡಿ ಸರ್ ಫಾದರೇ ಭಯಕ್ಷಿರೋದು ಇದೆಲ್ಲ ಬ್ಯಾಗಲ್ಲಿ ಇಕ್ಕೊಂಡು ಸುತ್ತಾಡ್ಬೇಕು ಅಂತಲ್ಲ ಇಟ್ಕೊಂಡು ಐಡಿಕೆ ಕೊಡ್ಬೋದು. ಅದ್ರ 20-30 ಪೇಜ್ ಅಸೈನ್ಮೆಂಟ್ಸ್ ಕೊಡ್ತಾರೆ, ಸ್ವಲ್ಪ ಕಾನ್ಸೆಪ್ಟ್ ಮಾಡಿದ್ರೆ ಟಿ ಸಿ ಕೊಡ್ತಾರೆ. ಅದ್ರಿಂದ ಸುಮ್ಮನೆ ಹಾಳು ಮಾಡ್ಕೊಬೇಡ ಅಷ್ಟೇ. ಗೇಟಿಂದ ಹೋಗಿ ನಮ್ಮ ಹತ್ರನೂ ಇದೆ, ಓದಗಳೆಲ್ಲ ಇದೆ ನಮ್ಮ ಹತ್ರ, ಅವೆಲ್ಲ ಕಿತ್ತಿಕ್ ಬಂದ್ಬಿಟ್ಟು ಕಷ್ಟ ಮತ್ತ ಹಾಕೊಂಡು ಅದು ತಗಂತಿರಲ್ಲ, ರಿಟರ್ನ್ ಕೊಡಲ್ಲ ಅಲ್ಲ? ಏನು ವಾಲೆ ಜುಮ್ಕಿ ಜುಮ್ಕಿ ಎಲ್ಲ ಕೊಡ್ತೀರಾ? ಕೊಡಲ್ಲ ಅಂದ್ರೆ ನಾನು ಇದೀನಿ. ಕೊಡಲ್ಲ ಅಂದ್ರೆ ಹಂಗಲ್ಲ, ಪ್ಲಾಸ್ಟಿಕ್ ಹಾಕೊಂಡ್ಬಿಟ್ಟಿರ್ತೀಯ. ನೀನು ಚಿನ್ನ ಹಾಕೊಂಡಿದ್ಯಾ, ಒಂದೊಬ್ರು ಪ್ಲಾಸ್ಟಿಕ್ ಹಾಕೊಂಡು ಓಡಾಡ್ತಿರ್ತಾರೆ. ಹೌದೌದು, ಅವನ್ನೆಲ್ಲ ಕಿತ್ತ ಹಾಕೋತಾರೆ ಶೋಕಿಗಳು ಮಾಡೋಕ್ಕೆ. ಅರೆ ನಾನು ಕಷ್ಟ ಅಂತ ಹಾಕೊಂಡಿರೋದು ನನಗೂ ಹಾಕೊಳಕ್ಕೆ ಇಷ್ಟ. ನಿಮಗೂ ಇಷ್ಟ ಅಲ್ವಾ? ಅಷ್ಟೇ. ಅಲ್ಲಿ ಬೋರ್ಡ್ ಆ್ಯಂಡ್ ಬೆಡ್ಸ್ಕೋಬೇಕು, ಅಲ್ಲೇ ಆಯಿತು. ಅಲ್ಲಿ ಸ್ವಲ್ಪ ಇಂಟರ್ನೆಟ್ ಬೇಕಲ್ಲ, 5G ನನಗೆ. ಅದಾದಮೇಲೆ ಆರಿಫ್ಗೆ ಹೋಗ್ಬಿಟ್ಟು ಈ ಲ್ಯಾಪ್ಟಾಪ್ ಕೊಟ್ಬಿಡ್ಬೇಕು ಅವನಿಗೆ ಅಷ್ಟೇ. ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ಬೇಕು. ಬ್ಯಾಡ್ಮಿಂಟನ್ನ ಹೌದಾ? ನ್ಯಾಷನಲ್ ಪ್ಲೇಯರ್ ಸೀರಿಯಸ್ಲಿ ಅವ್ನು ಸುಮ್ಮನೆ ಸರಿ ಬೈ. ಸರಿ, ನೀ ಎಷ್ಟೊತ್ತಾಗೋದು ಬರಕ್ಕೆ? ಬೇಕಾ ಇವತ್ತು? ಬೇಕಾ ಮಚ್ಚ ಇವತ್ತು? ಲ್ಯಾಪ್ಟಾಪ್ ಬೇಕಾ ಮಚ್ಚ? ಲ್ಯಾಪ್ಟಾಪ್ ಬೇಕಾ ಇವತ್ತು? ಸರಿ ಓಕೆ ಓಕೆ ಓಕೆ. ಸ್ವಲ್ಪ ಇಂಟರ್ನೆಟ್ ಬೇಕಾಗಿತ್ತು, ಆರಿಫ್ ಇದೇನೆ ಅನ್ಕೊಂಡ್ ಬಂದ್ರೆ ಆರಿಫ್ ಕೂಡ ಜೊತಿಲ್ಲ ಅವನೇ ಅಂತ ಗೊತ್ತಾಯ್ತು. ಸರಿ ಕೊಡ್ತೀನಿ, ಇನ್ನೊಂದು ನೀನು ಬರೋ ಅಷ್ಟು ನೀನು ಬಂದಾಗ ಕೊಡ್ತೀನಿ ಬಿಡು, ನಿನ್ ಜೊತೆನೆ ನಿಂಗೆ ಕೊಡ್ತೀನಿ ಬಿಡು. ಓಕೆ. ಸೊ ಏನು ಮಾಡೋದು, ಅದಕ್ಕೆ ಬೋರ್ಡ್ ಆ್ಯಂಡ್ ಬೆಡ್ಸ್ಗೆ ಬಂದೆ. Am I an interruption here? Kind of little. We'll finish Okay. the short and we'll meet. Okay, I'll go continue my work then. ಬ್ರೋ ನಂಗೆ ಸ್ವಲ್ಪ ವೈಫೈ ಪಾಸ್ವರ್ಡ್ ಬೇಕು. ಒಂದು ನಿಮಿಷ. ಸೊ ಒಂದಿನ ಸಿಸ್ಟಮ್ ಬೇಕು ಅಂತ ಹೇಳಿದ್ದ, ನೆಟ್ ಹುಡ್ಕೋಕ್ಕಾಗಿ ಹೇಳಿದ್ನಲ್ಲ ಕತೆ. ಅದು ಇಲ್ಲಿ ಬಂದ್ಬಿಟ್ಟು 5G ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಆಗ್ತಿದೆ. ಇದು ಮುಗಿದಿದ್ದಂಗೆ ನನ್ನ ಫೋನಲ್ಲಿ ಮಿಕ್ಕಿದ್ದೆಲ್ಲ ಸೆಟ್ಟಿಂಗ್ ನನ್ನ ಫೋನಲ್ಲಿ ಮಾಡ್ಕೊಬೋದು, ವೀಡಿಯೋ ಒಂದು ಅಪ್ಲೋಡ್ ಆಗಿದೆ ಅಷ್ಟೇ. ನಾನೇ ಇವತ್ತು ಆಚೆ ಹೋಗ್ಬಿಟ್ಟು ಬಂದೆ. ಅದು ಇಲ್ಲ, ಅವ್ನು ಬಂದಿಲ್ಲ ಇನ್ನೂ. ಟ್ರಿಮ್ಮಾಗಿ ಸರಿ ಸ್ಲಿಮ್ಮಾಗಿ ರೆಡಿ ಆಗಿದೆಯಾ? ಅಲ್ಲಿಗೆ ಹೋಗಿದ್ರಲ್ಲ, ಇನ್ನೇನೋ ಹೆಂಗೆ ಹೋಗಲಿ ಅಂತ. ಸರಿ, ಚೆನ್ನಾಗೋದು ಮಚ್ಚ. ಎಲ್ಲಿ ಇಲ್ಲ ಸರ್, ಅಲ್ಲಿ ಹೋಗಿದ್ರು ಅಷ್ಟೇ ನಾವು. 5 ಹತ್ರ ಅದೇನೋ ಡ್ರಾಮಾ ಇತ್ತಲ್ಲ, ಇವರು ವಿಜಯ್ ಸರ್ ಇನ್ಫ್ಲೂಯೆನ್ಸ್ ಅಲ್ಲ? ಹಾಂ. ಯಾವ ಕಾಲೇಜು? ಕಾಲೇಜ್ ಅಲ್ಲ, ಅದೊಂದು ಇದು ಕಾಂಪಿಟೇಷನ್ ತರ. ಹಾಂ, ಅದು ಭವನ್. ಊಟ ಮಾಡ್ಬೇಕಾ? ಮಾಡಿದೆ. ಊಟ ಮಾಡೋದು ಮಾಡಿ. ಇಲ್ಲ ಬಾಯ್ ಮಚ್ಚ. ಇವಾಗ ಮನೆಗೆ ಹೋಗ್ಬೇಕು, ದಿನ ರೆಡಿ ಮಾಡಬೇಕು, ನಾನು ಸ್ವಲ್ಪ ನಿದ್ದೆ ಮಾಡಬೇಕು. ಈ ಮಲ್ಲಿಕಾ ಬಿರಿಯಾನಿ ಓಪನ್ ಆದಾಗೈತೆ, ಇಲ್ಲ ಇಲ್ಲ ಎಲ್ಲ ರೆಡಿ ಆದಂಗೆ ಐತೆ. ಓಪನ್ ಅನ್ಸುತ್ತೆ. ನಾಳೆ ಯಾವಾಗ? ಫ್ರೈಡೇ. ನಾಳೆ ಶಿವರಾತ್ರಿ ಬೇರೆ. ಸೊ ಮಚ್ಚ ಅಷ್ಟೇ, ವೀಡಿಯೋ ರೆಡಿ ಮಾಡೋ ಟೈಮ್ ಬಂತು. ಮತ್ತೆ ಸಿಗೋಣ. ಮಿಸ್, ನಾನು ಮನೆಯಿಂದ ಕಾಲ್ ಕೂಡ ಬರ್ತದೆ.